ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಾನ ಸರಸ್ವತಿಯ ಅಂತಿಮ ದರ್ಶನವನ್ನು ಹಿರಿಯ ನಟಿ ಜಯಮಾಲ ಅವರು ಪಡ್ಕೊಂಡಿದ್ದಾರೆ. ಅವರು ನನ್ನೊಟ್ಟಿಗಿದ್ದಾರೆ. ಮೇಡಮ್, ಆ್ಯಕ್ಚುಲಿ ಅವರ ಅಂತಿಮ ದರ್ಶನ ಪಡ್ಕೊಂಡಿದ್ದೀರಿ. ಸೊ ಮೈಸೂರಿನಲ್ಲಿ ಅವರ ಅಂತಿಮ ದರ್ಶನ ಆಗ್ತಾರೆ. ಅವರ ಕಾರ್ಯಕ್ರಮವು ಕೂಡ ಅಂತಿಮ ವಿಧಿವಿಧಾನವೂ ಇಲ್ಲೇ ಆಗ್ತಾ ಇದೆ. ಏನು ಹೇಳ್ತಾರೆ ಸರ್? ಅವರು ಮೈಸೂರನ್ನು ತುಂಬ ಪ್ರೀತಿಸಿದವರು. ಮೈಸೂರಿನ ಸೊಸೆ ಅವರು. ಅವ್ರ ಯಜಮಾನ್ರಿ ಈ ಊರಿನವರು. ಅವರು ಕೊನೆಗೂ ಕೂಡ ಹೇಳಿದ್ದು, ನಾನು ಇಲ್ಲೇ ಇರಬೇಕು, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆದರೆ ಅವರು ಇಲ್ಲೇ ಲೀನ ಆಗ್ತೀನಿ ಅಂತ ನಮಗೆ ಗೊತ್ತಿರಲಿಲ್ಲ. ಆ ದೇವರಿಚ್ಛೆ, ಅವರು ಇಲ್ಲೇ ಲೀನ ಆಗಿದ್ದಾರೆ. ಎಂಥ ನೋಡಿ, ಈ ದೇಶ ಎಂತೆಂಥ ಮಹಾನ್ ಶಕ್ತಿಗಳು ನಡೆದಾಡಿದಂಥ ದೇಶ. ನಮಗೆ ಅವ್ರ ಉಸಿರುಗಳು ಇಲ್ಲೇ ಇರುತ್ತೆ. ಅವರು ಬಿಟ್ಟು ಉಸಿರು. ರಾಮನೂ ಇಲ್ಲೇ ಹುಟ್ಟಿತ್ತು, ಕೃಷ್ಣನೂ ಇಲ್ಲೇ ಹುಟ್ಟಿತ್ತು, ರಾಜ್ಕುಮಾರ್ ಅವರು ಇಲ್ಲೇ ಹುಟ್ಟಿತ್ತು, ಅಬ್ದುಲ್ ಕಲಾಂ ಅವರು ಇಲ್ಲೇ ಹುಟ್ಟಿದ್ದು, ಅನೇಕ ಶ್ರೇಷ್ಠ ಮಾನ್ಯರು ಇಲ್ಲೇ. ಅದರಿಂದ ಈ ದೇಶ ಅಂಥ ಪವಿತ್ರವಾದಂಥ ಒಂದು ಈ ಭೂಮಿ. ಅದರಲ್ಲೂ ಮೈಸೂರಿನಲ್ಲಿ ಕೇಳಿಕೊಂಡು ಅವರು ನಾನು ಇಲ್ಲಿರ್ತೀನಿ ಅಂದರು, ಇಲ್ಲಿದ್ದರು, ಇಲ್ಲೇ ಲೀನ ಆದರು. ಮೇಡಮ್, ನಿಮ್ಮವರ ಒಂದು ಒಡನಾಟ ಜೊತೆಗೆ ನೀವು ಮೀಟ್ ಆದಂಥ ಸಂದರ್ಭದಲ್ಲಿ ಮಗು ಅಂತ ಅವರು ಜಾಸ್ತಿ ಸಂಬೋಧನೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ ಸರ್. ಅವರು ಎಲ್ಲರನ್ನೂ ಕೂಡ, ಅವರಿಗೆ 88 ವರ್ಷ. ನಾವು ಹುಟ್ಟೋಕ್ಕಿಂತ ಮುಂಚೆನೇ ಅವರು ಸಂಗೀತಕ್ಕೆ ಬಂದಿದ್ದರು. ನಮ್ಮ ತಾಯಿ 38ನೇ ಇಸ್ವಿಲಿ ಹುಟ್ಟಿದ್ದು. ನಮ್ಮ ತಾಯಿ ವಯಸ್ಸು ಅವ್ರಿಗೆ. ಅವರು ಎಲ್ಲರನ್ನೂ ಮಕ್ಕಳಾಗೆ ನೋಡ್ತಿದ್ರು. ಬಹಳ ಆತ್ಮೀಯತೆ, ಬಹಳ ಪ್ರೀತಿ. ಮನುಷ್ಯನನ್ನು ಪ್ರೀತಿಸಬೇಕು ಅಂತಾರಲ್ಲ, ಅವರು ಗಾಯನವನ್ನು ಹೇಗೆ ಪ್ರೀತಿಸ್ತಿದ್ರು, ಮನುಷ್ಯರನ್ನು ಅಷ್ಟೇ ಪ್ರೀತಿಸ್ತಾಯಿದ್ರು. ಅತಿ ಹೆಚ್ಚು ಗೀತೆಗಳನ್ನು ನಿಮ್ಮ ಚಿತ್ರದಾಡಿದ್ದಾರೆ. ನಿಮ್ಮ ಫೇವ್ರೇಟ್ ಅಂತ ಯಾವ್ದಾದ್ರು ಇದ್ರಿ? ಎಲ್ಲವೂ ಕೂಡ ರೀ. ನನಗೆ ಅವ್ರು ಹಾಡಿರ್ತಕ್ಕಂಥ, ನನಗೆ ಬಯಲುದಾರಿ ಹಾಡು ಇಷ್ಟ, ನಗು ನಗುತ್ತಾ ನೀ ಬರುವೆ ತುಂಬ ಇಷ್ಟ, ಕೂಡಿ ಬಾಳೋಣ. ಅವರು ಹಾಡಿದ್ದು ಯಾವುದು ನನಗಿಷ್ಟ ಇಲ್ಲ ಹೇಳಿ? ಮೂಡಲ ಮನೆಯ ಮುತ್ತಿನ ನೀರಿನ ದೋಣಿ ಸಾಗಲಿ, ಆಮೇಲೆ ಪೂಜಿಸಲೆಂದೇ ಹೂಗಳ ತಂದೆ. ಎಂತೆಷ್ಟು ಹಾಡುಗಳ್ರಿ, ಲೆಕ್ಕ ಹಿಡ್ಕೊಂಡು ನೀವು ಓದ್ತಾ ಹೋದರೆ 48,000 ಹಾಡು ನಾವು ನೆನಪಿಸೋಕ್ಕೆ ಸಾಧ್ಯವಿಲ್ಲ. ನಾನು ಚಿರಂಜೀವಿಯವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ, ರಾಕ್ಷಸುಡು. ಅದರಲ್ಲೂ ಕೂಡ ಅವ್ರದ್ದು ಹಿಟ್ಟದು. ನೀ ಮೇದ ನಾಕು ಇದಯ್ಯೋ ಅಂತ ಒಂದು ಹಾಡು. ಅದಾದಮೇಲೆ ಇನ್ನೊಂದು ಹಾಡು ಬಹಳ ಫೇಮಸ್ ಆಗಿತ್ತು. ಯಾವ್ದು ಹಾಡು ಫೇಮಸ್ ಇಲ್ಲ ಹೇಳಿ? ಅವರು ಹಾಡಿದ್ದೆಲ್ಲ ಸಕ್ಸಸ್. ಒಂದಷ್ಟು ಮಾಹಿತಿ, ಅವರ ಒಂದು ವಿಚಾರಗಳು ಎಲ್ಲವೂ ಕೂಡ ಇಂದಿನ ಪೀಳಿಗೆಗೆ ಅವಶ್ಯವಾಗಿ ಗೊತ್ತಾಗಬೇಕು ಅಂತೇಳಿ. ಸೊ ಅದಕ್ಕೇನಾದರೂ ಆಗ್ರಹ ಏನಾದ್ರು ಇದೆಯಾ? ಡೆಡಿಕೇಶನ್ ರೀ. ಯಾವತ್ತೂ ಕೂಡ ಡೆಡಿಕೇಶನ್ನು. ಅವರಿಗಿದ್ದಂಥ ಡೆಡಿಕೇಶನ್ನು ಈ ಜಗತ್ತಲ್ಲಿ ಯಾರಿಗೂ ಇರಲಿಲ್ಲ. ಇದಿಷ್ಟು ಜಯಮಾಲ ಅವರು ಮಾತಾಗಿರೋ ಒಂದು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು.